ಇತ್ತೀಚೆಗೆ ನಾವು ಯೂಟ್ಯೂಬರ್ಸ್ಗಳು ಅಥವಾ ವ್ಲಾಗರ್ಸ್ಗಳು ಏನಿರ್ತಾರೆ ಇವರ ಹಾವಳಿಗಳನ್ನ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಜನಗಳು ಸೋಷಿಯಲ್ ಮೀಡಿಯಾನ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕೆಲವರು ಇದನ್ನ ತಮ್ಮ ಬಿಸ್ನೆಸ್ ಆಗಿ ರೂಪಿಸ್ಕೊಂಡಿದ್ದಾರೆ. ಸೊ ಹಲವಾರು ಒಳ್ಳೆ ಕಂಟೆಂಟ್ಗಳನ್ನ ಜನಕ್ಕೆ ತಿಳಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ವಿದೇಶದಿಂದ ಹೆಣ್ಣು ಮಕ್ಕಳು ಬಂದು ನಮ್ಮ ದೇಶವನ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ವಿದೇಶರಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿರುವಂತಹ ಕಾಮುಕ್ ನನ್ನ ಮಕ್ಕಳು ಅವರ ಬಗ್ಗೆ ಅಥವಾ ಅವರ ಮೇಲೆ ಅತ್ಯಾಚಾರ ಮಾಡೋದು ಅಥವಾ ಅವರ ಮೇಲೆ ಹಲ್ಲೆ ಮಾಡೋದು ಅಥವಾ ಅವರಿಗೆ ಲೈಂಗಿಕವಾಗಿ ಕಿರುಕುಳ ಕೊಡುವಂತ ಕೆಲಸಗಳನ್ನ ಮಾಡಿದ್ರು ನೀವೆಲ್ಲರೂ ಕೂಡ ನೋಡಿರ್ತೀರಿ. ಇದರ ಬಗ್ಗೆ ಹಲವಾರು ಜನ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈಗ ವಿದೇಶಿಗರನ್ನ ಬಿಟ್ಟು ನಮ್ಮ ಬೆಂಗಳೂರಿಗೆ ಬಂದ್ರೆ, ನಾವು ಬೆಂಗಳೂರಲ್ಲೂ ಕೂಡ ಮೊನ್ನೆ ಇಂತಹ ಒಂದು ಇನ್ಸಿಡೆಂಟ್ ನಡೆದಿದೆ. ಹೌದು, BTM ಲೇಔಟ್ ಅಲ್ಲಿ ಒಬ್ಬ ನಾರ್ತ್ನ ಮಹಿಳೆ ಒಬ್ರು ವ್ಲಾಗ್ಸ್ ಅನ್ನ ಮಾಡಿಕೊಂಡು ನೈಟ್ 8-8:30 ಸುಮಾರಿಗೆ ಬರ್ತಾ ಇರ್ತಾರೆ. ಆಗ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಅವನ ಏಜ್ ಅನ್ನ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಕೇವಲ 10 ವರ್ಷದ ಒಬ್ಬ ಬಾಲಕ ಸೈಕಲ್ನಲ್ಲಿ ಬಂದು ಆ ಹುಡುಗಿಯ ಎದೆಗೆ ಕೈ ಹಾಕಿದ್ದಾನೆ. ಸೊ ಅಲ್ಲಿದ್ದವರು ಕೂಡ ಅವನು ಚಿಕ್ಕ ಹುಡುಗ ಬಿಟ್ಬಿಡ್ರಿ ಅಂತ ಹೇಳ್ತಿದ್ದಾರೆ. ಬಟ್ ಅವನು ಚಿಕ್ಕ ಹುಡುಗ ಸರಿ, ಆದ್ರೆ ಮಾಡಿರೋ ಕೆಲಸ ಸಿಕ್ಕಾಪಟ್ಟೆ ದೊಡ್ಡದು. ಸೊ ಇಂಥ ಕೆಟ್ಟ ಕೆಲಸ ಮಾಡೋರಿಗೆ ಏಜ್ ಅನ್ನೋದು ಬರಲ್ಲ. ಅವನಿಗೆ ಅಲ್ಲೇ ತತ್ಕಿದಾರಂತೆ. ಬಟ್ ಹಲವಾರು ಜನ ಅವನಿಗೆ ಸಪೋರ್ಟ್ ಮಾಡಿಕ್ ಬಂದಿದ್ದಾರೆ. ಸೊ ಈ ಹುಡುಗಿ ಹೆಸರು ನೇಹಾ ಬಿಸ್ವಾಲ್ ಅಂತ ಹೇಳಿ. ಇವರು ನಾರ್ತ್ ಇಂದ ಬಂದಿರೋದು. ಸೊ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ವ್ಲಾಗ್ಸ್ ಗಳನ್ನ ಮಾಡಿಕೊಂಡು ಯೂಟ್ಯೂಬ್ ಅಥವಾ ಫೇಸ್ಬುಕ್ ನಲ್ಲಿ ವ್ಲಾಗ್ಸ್ ಗಳನ್ನ ಮಾಡಿಕೊಂಡು ಹಲವಾರು ವಿಚಾರಗಳನ್ನ ಜನಕ್ಕೆ ತಿಳಿಸುವಂತ ಕೆಲಸ ಮಾಡ್ತಿರ್ತಾರೆ. ಸೊ ಅವರು ಹಲೋ ಗೈಸ್ ಅಂತ ಹೇಳ್ಕೊಂಡು ಮಾತಾಡ್ಕೊಂಡ್ ಬರ್ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಅವನು ಕೂಡ ಅದೇ ತರ ಟೀಸ್ ಅನ್ನ ಮಾಡ್ತಿರ್ತಾನೆ, ಹಲೋ ಗೈಸ್ ಅಂತ ಅನ್ಕೊಂಡು. ಸೊ ನಂತರ ಅವರು ಮಾತಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಸೈಕಲ್ ಅಲ್ಲಿ ಬಂದು ಅವರ ಎದೆಗೆ ಕೈ ಹಾಕ್ಬಿಡ್ತಾನೆ. ಸೊ ಅವರು ತಿರುಗಿ ನೋಡೋದ್ರಲ್ಲಿ ಸೈಕಲ್ ಅನ್ನ ಜೋರಾಗಿ ಹೊಡ್ಕೊಂಡು ಹೋಗಿದ್ದಾನೆ. ಸೊ ಇದರ ಬಗ್ಗೆ ಆ ಹುಡುಗಿ ಎಲ್ಲೂ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಿಲ್ಲ, ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿಲ್ಲ. ಮನೆಗೆ ಅಥವಾ ರೂಮಿಗೆ ಬಂದ ಕೂಡಲೇ ಇನ್ನೊಂದು ಲೈವ್ ಅನ್ನ ಮಾಡಿ ಜನಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಂತರ ಇದನ್ನ ಅವರು ಟ್ವಿಟರ್ ಮೂಲಕ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸೊ ಪೊಲೀಸರಿಗೆ. ಸೊ ಆ ಹುಡುಗನನ್ನ ಹುಡುಕುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಸೊ ಬೆಂಗಳೂರಲ್ಲೂ ಕೂಡ ಇಂತಹ ಕೆಟ್ಟ ಘಟನೆಗಳು ನಡೀತಿರೋದ್ರಿಂದಾಗಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸೇಫ್ಟಿ ಇದೆ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಸೊ ಏಜ್ ಅನ್ನೋದು ಜಸ್ಟ್ ನಂಬರ್ ಅಂತ ಹೇಳ್ತಾರೆ, ಬಟ್ ಅದು ಬೇರೆ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ. ಮಕ್ಕಳನ್ನು ಕೂಡ ಆವರಿಸ್ಕೊಳ್ಳುವಂತಹ ಸಿಚುವೇಶನ್ಗೆ ಬಂದಿದೆ. ಸೊ ಈಗಲೇ ಅವನಿಗೆ ಬುದ್ಧಿ ಕಲಿಸಿದ್ರೆ ಒಳ್ಳೆಯ ಬೆಳವಣಿಗೆ ಇರ್ತದೆ ಮುಂದೆ ಅವನ ಜೀವನದಲ್ಲಿ. ಇಲ್ಲ ಅಂತ ಹೇಳಿದ್ರೆ ಹೀಗೆ ಈ ತರ ಕೆಟ್ಟ ಕೆಲಸಗಳನ್ನ ಮಾಡ್ತಿರೋನು ಮುಂದೆ ಯಾವ ರೀತಿಯಲ್ಲಿ ದೊಡ್ಡ ಕೆಲಸಗಳನ್ನ ಮಾಡ್ಬೋದು. ಅವನಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಹಾಗೂ ಅವನಿಗೆ ಶಿಕ್ಷೆಯನ್ನ ಕೊಡಲೇಬೇಕು. ಹೆಣ್ಣು ಮಕ್ಕಳ ಮೇಲೆ ಗೌರವ ಇರೋದನ್ನ ಅವನಿಗೆ ಕಲಿಸಲೇಬೇಕು ಅಂತ ಹೇಳಿ ನಾವು ವಿಡಿಯೋ ಮೂಲಕ ಹೇಳೋಣ. ಸೊ ಬೆಂಗಳೂರಲ್ಲಿ ಯಾರ್ಯಾರು ವ್ಲಾಗರ್ಸ್ ಇದ್ರೋ ಅಥವಾ ಮುಂತಾದವ್ರು ಯಾರ್ಯಾರು ಇದ್ರೋ ಇಂತಹ ಒಂದು ಏರಿಯಾಗಳಲ್ಲಾಗಿರ್ಬೋದು ಅಥವಾ ಈ ಥರ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಆಗಿರ್ಬೋದು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂತ ಹೇಳಿದರೆ ಈ ತಹ ಘಟನೆಗಳನ್ನು ಯಾರು ಕೂಡ ತಮ್ಮ ಮೇಲೆ ಆದ್ರೂ ಕೂಡ ಹೇಳ್ಕೊಳ್ಳುವಂತಹ ಧೈರ್ಯವನ್ನು ಮಾಡೋಲ್ಲ. ನಾರ್ತ್ನ ಮಹಿಳೆ ಆಗಿರೋದ್ರಿಂದ ಈ ಧೈರ್ಯವನ್ನು ಮಾಡಿದ್ದಾಳೆ. ಸೊ ಆ ಹುಡುಗನಿಗೆ ಹುಡುಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಹುಡುಕಿ ಅವನಿಗೆ ದಯವಿಟ್ಟು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸೋಣ.